ಎಲ್ಲರಿಗೂ ನಮಸ್ಕಾರ. ಭಾರ್ಗವಿ ಸಿನ್ಫೋಗೆ ಸ್ವಾಗತ. ಇವತ್ತು ನಾನೊಂದು ಪುಟ್ಟ ಕತೆ ಹೇಳೋಣ ಅಂತ ಹೊರಟಿದ್ದೀನಿ. ಆ ಕತೆ ಹೆಸರು ಏನ್ ಗೊತ್ತಾ? ಹುಳಿ ದ್ರಾಕ್ಷಿ. ಒಂದ್ಸರಿ ತೋಳ ತನ್ನ ಎಲ್ಲ ಫ್ರೆಂಡ್ಸ್ ಜೊತೆನಲ್ಲಿ ಚಾಲೆಂಜ್ ಮಾಡುತ್ತೆ, ದ್ರಾಕ್ಷಿ ತೋಟಕ್ಕೆ ಹೋಗಿ ಮಾಲೀಕ ಇಲ್ಲದೆ ಇದ್ದಾಗ ಆ ದ್ರಾಕ್ಷಿ ನಾನು ತಿನ್ಬಂತೀನಿ ಅಂತ ಹೇಳಿ. ಇವರೆಲ್ಲ ಹೇಳ್ತಾರೆ, ದ್ರಾಕ್ಷಿ ನೋಡೋರು ಅಷ್ಟೇ ಎತ್ತರದಲ್ಲಿದೆ, ನಿನಗೆ ಸಿಗುತ್ತಾ ಅಂತ ಹೇಳಿ. ನನಗೆ ಖಂಡಿತ ಸಿಗುತ್ತೆ, ಯಾಕೆ ಸಿಗೋದಿಲ್ಲ ಅಂತ ಹೇಳಿ ನರಿ ಬರುತ್ತೆ. ಅದೇ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನದಿ ಎಗರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಜಂಪ್ ಮಾಡುತ್ತೆ, ಕುತ್ಕೊಳ್ಳುತ್ತೆ, ನೋಡುತ್ತೆ, ಎಲ್ಲ ಆಗುತ್ತೆ. ದ್ರಾಕ್ಷಿ ಕೆಳಗೆ ಬೀಳೋದೇ ಇಲ್ಲ. ಕೊನೆಗೆ ದ್ರಾಕ್ಷಿ ಹತ್ರನೂ ಬೇಡ್ಕೊಳುತ್ತೆ, ಪ್ಲೀಸ್ ಬಂದ್ಬಿಡು, ಬಿದ್ದುಬಿಡು ನನ್ನ ಬಾಯಿಗೆ, ಅಟ್ಲೀಸ್ಟ್ ಒಂದು ದ್ರಾಕ್ಷಿ ಬೀಳು, ನನ್ನ ಸ್ನೇಹಿತರ ಎದುರಿಗೆ ನನಗೆ ತುಂಬಾ ಅವಮಾನ ಆಗೋಗುತ್ತೆ ಅಂತ. ಕೊನೆಗೂ ದ್ರಾಕ್ಷಿ ಕೆಳಗೆ ಬೀಳೋದೇ ಇಲ್ಲ. ಕೋಪ ಬರುತ್ತೆ, ಏನ್ ಮಾಡಕ್ಕಾಗತ್ತೆ? ಬೇಜಾರಲ್ಲಿ ಹೋಗುತ್ತೆ ನರಿ ವಾಪಸ್. ಅವಾಗ ಸ್ನೇಹಿತರೆಲ್ಲ ಕೇಳ್ತಾರೆ, ಏನ್ ನರಿಯಣ್ಣ ಹೋಗಿದ್ದಲ್ಲ, ದ್ರಾಕ್ಷಿ ತಿಂದ, ಹೇಗಿತ್ತು ಅಂತ. ನೋಡಕ್ಕಷ್ಟೇ ಚೆನ್ನಾಗಿದೆ ಕಣ್ರು, ಅದು ಹುಳಿ ದ್ರಾಕ್ಷಿ, ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಅದನ್ನ ಅಲ್ಲೇ ಬಿಟ್ಟು ಬಂದೆ, ಇಲ್ಲ ಅಂದ್ರೆ ನಿಮ್ಗೆಲ್ಲ ತರ್ತಾ ಇದ್ದೆ. ಓ ಹೌದಾ, ಸಿಹಿ ಇರ್ಲಿಲ್ಲ ಅಂತ ಹೇಳ್ಬಿಡುತ್ತೆ. ಅಂದ್ರೆ ಎಟಕದೇ ಇದ್ದಿದ್ದಕ್ಕೋಸ್ಕರ ಅದು ದ್ರಾಕ್ಷಿನ ಹುಳಿ ಅಂತು. ಆಕ್ಚುಲಿ ದ್ರಾಕ್ಷಿ ಹುಳಿ ಇದೆಯೋ ಸಿಹಿ ಇದೆಯೋ ಅದು ಗೊತ್ತೇ ಇರ್ಲಿಲ್ಲ. ಅದಕ್ಕೆ ಪ್ರಯತ್ನ ಪಟ್ಟರು ಸಹ ಅದಕ್ಕೆ ಸಿಗ್ಲಿಲ್ಲ ಅನ್ನೋ ಉದ್ದೇಶಕ್ಕೆ ಅದಕ್ಕೆ ಒಂದು ಹೆಸರಿಡ್ತು, ಅದು ಹುಳಿ ದ್ರಾಕ್ಷಿ. ಹೀಗೆ ನಮ್ಮ ಜೀವನದಲ್ಲೂ ಎಷ್ಟೋ ಬಾರಿ ನಮ್ಮ ಆಲೋಚನೆಗಳು ನಮ್ಮ ಎದುರಿರುವಂತ ವ್ಯಕ್ತಿಗೆ ಇಷ್ಟ ಆಗದೆ ಇದ್ದಾಗ ನಮ್ಮನ್ನ ದೂಷಿಸೋದು ಸಹಜ ಆಗಿರುತ್ತೆ. ಆದ್ರೆ ಹಾಗಂತ ಹೇಳಿ ನಮ್ಮ ವ್ಯಕ್ತಿತ್ವನ ನಾವ್ಯಾವತ್ತೂ ಬಿಟ್ಕೊಡ್ಬಾರ್ದು. ನಾವು ನಾವಾಗೇ ಇರ್ಬೇಕು. ಎಷ್ಟೇ ತಿಂಗಳುಗಳು ಚೇಂಜ್ ಆಗ್ಬೋದು, ವರ್ಷಗಳು ಹೊರಳಬಹುದು, ನಮ್ಮ ಪ್ರಾಮಾಣಿಕತೆ, ನಮ್ಮ ವ್ಯಕ್ತಿತ್ವ ನಮ್ಮದಾಗಿರ್ಬೇಕು. ಇಂಥ 1000 ನರಿಗಳು ಬರ್ಲಿ, 1000 ಹುಳಿ ದ್ರಾಕ್ಷಿಗಳು ಅನ್ನೋ ಪಟ್ಟ ಬರ್ಲಿ, ಆದ್ರೆ ರಿಯಾಲಿಟಿ ಏನಿರುತ್ತೆ ಅದು ರಿಯಾಲಿಟಿನೇ ಆಗಿರುತ್ತೆ. ಹುಳಿ ದ್ರಾಕ್ಷಿ ಅಥವಾ ದ್ರಾಕ್ಷಿನ ತಿಂದವನಿಗೆ ಮಾತ್ರ ಅದ ಸವಿ ಗೊತ್ತಾಗುತ್ತೆ. ನೋಡ್ದವರೆಲ್ಲ ಅದನ್ನ ಕಲ್ಪನೆ ಸಹ ಮಾಡ್ಕೊಳಕ್ ಆಗಿರೋದಿಲ್ಲ. ಹಾಗಾಗಿ ವ್ಯಕ್ತಿಯ ವ್ಯಕ್ತಿತ್ವ ತಿಳಿಯೋವರೆಗೂ ಅವನನ್ನ ನಿರ್ಧರಿಸಕ್ ಆಗೋದಿಲ್ಲ. ಹೀಗಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ಕತೆನ ಮುಗಿಸ್ತಾ ಇದ್ದೀನಿ. ತಪ್ಪಿದ್ರೆ ಕ್ಷಮಿಸಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಏನಂತ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಧನ್ಯವಾದಗಳು.